ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಹೇಗೆ ಸೇಲ್ಸ್ ಆರ್ಡರ್ನಲ್ಲಿ ಇನ್ವಾಯ್ಸಸ್ ಅನ್ನು ಸ್ಪ್ಲಿಟ್ ಮಾಡುವುದು ಎಂಬುದನ್ನು ತೋರಿಸುತ್ತೇವೆ. ಸೇಲ್ಸ್ ಆರ್ಡರ್ಸ್ ಕ್ರೆಗೆ ಹೋಗೋಣ. ಇಲ್ಲಿ ನೀವು ನಿಮ್ಮ ಐಟಂ ಅನ್ನು ನಮೂದಿಸಿಯಾಗ ನೀವು ಅದನ್ನು ಆಯ್ಕೆ ಮಾಡಬಹುದು. ನೀವು ನೋಡಬಹುದು, ನಾವು ಈಗ 5 ಐಟಂ ಸ್ಟಾಕ್ನಲ್ಲಿ ಹೊಂದಿದ್ದೇವೆ. ನೀವು ಸ್ಟಾಕ್ ಪ್ರಮಾಣವನ್ನು ಮೀರಿಸುವ ಪ್ರಮಾಣವನ್ನು ನಮೂದಿಸಿದರೆ ಒಂದು ಆಪ್ಷನ್ ಸ್ವಯಂಚಾಲಿತವಾಗಿ ಸಕ್ರಿಯವಾಗುತ್ತದೆ. ಇದು ಐಟಂ ಅನ್ನು ವಾಂಟೆಡ್ ನೋಟ್ಗೆ ಸೇರಿಸಲು ನಿಮಗೆ ಅವಕಾಶ ನೀಡುತ್ತದೆ. ನೀವು ಈ ಆಪ್ಷನ್ ಅನ್ನು ನಿಷ್ಕ್ರಿಯಗೊಳಿಸಲು ಆಯ್ಕೆ ಮಾಡಬಹುದು, ಆದರೆ ಈ ಪ್ರದರ್ಶನಕ್ಕಾಗಿ ನಾವು ಇದನ್ನು ಸಕ್ರಿಯವಾಗಿಯೇ ಇಡುತ್ತೇವೆ. ಸ್ಟಾಕ್ ಅನ್ನು ಮೀರಿಸುವ ಪ್ರಮಾಣವನ್ನು ನೀವು ನಮೂದಿಸಿದಾಗ ಪೇಷಂಟ್ ಹೆಸರು ಮತ್ತು ಸಂಪರ್ಕ ವಿವರಗಳು ಕಡ್ಡಾಯ ಕ್ಷೇತ್ರಗಳಾಗುತ್ತವೆ. ಪೇಷಂಟ್ ಮಾಹಿತಿಯನ್ನು ನಮೂದಿಸಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇನ್ವಾಯ್ಸ್ ಅನ್ನು ಸ್ಪ್ಲಿಟ್ ಮಾಡಲು ಆಯ್ಕೆಯನ್ನು ಪಡೆಯುತ್ತೀರಿ. ನೀವು ಎಸ್ ಆಯ್ಕೆ ಮಾಡಿದರೆ 2 ಇನ್ವಾಯ್ಸಸ್ ರಚಿಸಲಾಗುವುದು. ಒಂದು ಸಂಪೂರ್ಣವಾಗಿ ಪೂರೈಸಲ್ಪಟ್ಟಿರುತ್ತದೆ ಮತ್ತು ಇನ್ನೊಂದು ಪೂರೈಸಲ್ಪಟ್ಟಿರುವುದಿಲ್ಲ ಮತ್ತು ವಾಂಟೆಡ್ ನೋಟ್ಗೆ ಸೇರಿಸಲಾಗುತ್ತದೆ. ನೀವು ನೋ ಆಯ್ಕೆ ಮಾಡಿದರೆ ಒಂದು ಇನ್ವಾಯ್ಸ್ ಮಾತ್ರ ರಚಿಸಲಾಗುತ್ತದೆ. ಈ ಪ್ರದರ್ಶನಕ್ಕಾಗಿ ನಾವು ಎಸ್ ಆಯ್ಕೆ ಮಾಡುತ್ತೇವೆ. ಸೇಲ್ಸ್ ಆರ್ಡರ್ ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಸೇಲ್ಸ್ಗೆ ಹೋಗಿ ಮತ್ತು ಆನ್ಲೈನ್ ಆರ್ಡರ್ಸ್ಗೆ ಹೋಗಿ. ಇಲ್ಲಿ ನೀವು ಸಂಪೂರ್ಣವಾಗಿ ಪೂರೈಸಿದ ಆರ್ಡರ್ ಮತ್ತು ಪೂರೈಸದ ಆರ್ಡರ್ಗಳನ್ನು ನೋಡಬಹುದು. ನೀವು ಐಟಮ್ಸ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಶಿಪ್ ಮಾಡಲು ಸಿದ್ಧವಾಗುವವರೆಗೆ ಆರ್ಡರ್ ಪೆಂಡಿಂಗ್ ಸ್ಥಿತಿಯಲ್ಲಿ ಇರುತ್ತದೆ. ಈಗ ವಾಂಟೆಡ್ ನೋಟ್ ಹಿಸ್ಟರಿಗೆ ಹೋಗಿ ಪೂರೈಸದ ಐಟಂ ಮತ್ತು ಪ್ರಮಾಣವನ್ನು ಇಲ್ಲಿ ಸೇರಿಸಲಾಗಿದೆ. ಈಗ ಸೇಲ್ಸ್ ಆರ್ಡರ್ಸ್ ಕ್ರೆಗೆ ಹಿಂತಿರುಗೋಣ. ಐಟಂ ಆಯ್ಕೆ ಮಾಡಿ ಮತ್ತು ಸ್ಟಾಕ್ ಅನ್ನು ಮೀರಿಸುವ ಪ್ರಮಾಣವನ್ನು ನಮೂದಿಸಿ. ಈ ಬಾರಿ ವಾಂಟೆಡ್ ನೋಟ್ಗೆ ಸ್ವಯಂಚಾಲಿತವಾಗಿ ಸೇರಿಸುವುದನ್ನು ನಿಷ್ಕ್ರಿಯಗೊಳಿಸಿ. ಪೇಷಂಟ್ ಹೆಸರು ಮತ್ತು ಸಂಪರ್ಕ ವಿವರಗಳನ್ನು ನಮೂದಿಸಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪಾಪ್ಅಪ್ ಕಾಣಿಸುತ್ತದೆ. ನೀವು ಹಿಂತಿರುಗಬೇಕೆಂದು ಅಥವಾ ಐಟಂ ಅನ್ನು ವಾಂಟೆಡ್ ನೋಟ್ಗೆ ಸೇರಿಸಬೇಕೆಂದು ಕೇಳುತ್ತದೆ. ಈ ಪ್ರದರ್ಶನಕ್ಕಾಗಿ ನಾವು ನೋ ಆಯ್ಕೆ ಮಾಡುತ್ತೇವೆ. ಇದರ ನಂತರ ಬಿಲ್ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಸೇಲ್ಸ್ಗೆ ಹೋಗಿ ಮತ್ತು ನಂತರ ಆನ್ಲೈನ್ ಆರ್ಡರ್ಸ್ಗೆ ಹೋಗಿ. ಇಲ್ಲಿ ಆರ್ಡರ್ ಸಂಪೂರ್ಣವಾಗಿ ಪೂರೈಸಲ್ಪಟ್ಟಿದೆ ಮತ್ತು ಇನ್ವಾಯ್ಸ್ ಸ್ಪ್ಲಿಟ್ ಆಗಿಲ್ಲ. ನಾವು ನೋ ಆಯ್ಕೆ ಮಾಡಿದಂತೆ ಮೀರಿದ ಪ್ರಮಾಣವನ್ನು ವಾಂಟೆಡ್ ನೋಟ್ಸ್ ಕ್ರೆಗೆ ಸೇರಿಸಲಾಗಿಲ್ಲ. ಧನ್ಯವಾದಗಳು.